ಕೋಲ್ಕತ್ತಾ ಹಾಗೂ ಪಶ್ಚಿಮ ಬಂಗಾಳದ ಹಲವು ಜಿಲ್ಲೆಗಳಲ್ಲಿ 2026ರ ಫೆಬ್ರವರಿ 27 ಶುಕ್ರವಾರ ಮಧ್ಯಾಹ್ನ ಭಾರೀ ಭೂಕಂಪನಕ್ಕೆ ಸಾಕ್ಷಿಯಾಗಿದೆ. ಬಾಂಗ್ಲಾದೇಶದ ನೈಋತ್ಯ ಭಾಗದಲ್ಲಿ ಕೇಂದ್ರಬಿಂದು ಹೊಂದಿದ್ದ 5.5 ತೀವ್ರತೆಯ ಭೂಕಂಪದ ಪರಿಣಾಮ ಇದು. ರಾಷ್ಟ್ರೀಯ ಭೂಕಂಪಶಾಸ್ತ್ರ ಕೇಂದ್ರ ಎನ್ಸಿಎಸ್ ವರದಿ ಪ್ರಕಾರ, ಈ ಭೂಕಂಪ 10 ಕಿಲೋಮೀಟರ್ ಆಳದಲ್ಲಿ, ಸ್ಥಳೀಯ ಸಮಯ ಮಧ್ಯಾಹ್ನ 1:22ರ ಸುಮಾರಿಗೆ ಸಂಭವಿಸಿದ್ದು, ಜನರನ್ನು ಭಾರೀ ಆತಂಕಕ್ಕೆ ದೂಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಹಲವು ಜನ ತಮ್ಮ ಮನೆಗಳು, ಕಚೇರಿಗಳು ಮತ್ತು ಶಾಲೆಗಳಿಂದ ತಕ್ಷಣ ಹೊರಗೆ ಓಡಿ. ಕೋಲ್ಕತ್ತಾದಲ್ಲಿ ತಕ್ಷಣಕ್ಕೆ ಯಾವುದೇ ದೊಡ್ಡ ಹಾನಿ ಅಥವಾ ಸಾವು-ನೋವು ಆಗದಿದ್ದರೂ, ಈ ಇತ್ತೀಚಿನ ಭೂಕಂಪವು ಈ ಪ್ರದೇಶ ಭೂಕಂಪಗಳಿಗೆ ಎಷ್ಟು ಸೂಕ್ಷ್ಮ ಅನ್ನೋದನ್ನು ಮತ್ತೊಮ್ಮೆ ಎತ್ತಿ ತೋರಿಸಿದೆ. ಸುಮಾರು 10 ಸೆಕೆಂಡುಗಳ ಕಾಲ ಕಂಪನ ಸ್ಪಷ್ಟವಾಗಿ ಅನುಭವಕ್ಕೆ ಬಂದಿದ್ದು, ಜನರು ಆತಂಕದಿಂದ ಖಾಲಿ ಜಾಗಗಳಿಗೆ ಓಡೋಡಿ ಹೋಗುವ ದೃಶ್ಯಗಳು ಕಂಡುಬಂದವು. ಈ ಘಟನೆಗೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ತ್ವರಿತವಾಗಿ ಪ್ರತಿಕ್ರಿಯಿಸಿ, ಭೂಕಂಪ ಆಗಿರುವುದನ್ನು ಖಚಿತಪಡಿಸಿದ್ರು. ಜೊತೆಗೆ ಎಲ್ಲೆಡೆ ಭೂಮಿ ಕಂಪಿಸಿದ ಅನುಭವವಾದ್ರೂ ಶಾಂತವಾಗಿರುವಂತೆ ನಾಗರಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಮೊದಲಿಗೆ ಬಂದ ವರದಿಗಳಲ್ಲಿ ಭೂಕಂಪದ ತೀವ್ರತೆ ಮತ್ತು ಕೇಂದ್ರಬಿಂದುವಿನ ಬಗ್ಗೆ ಬೇರೆ ಬೇರೆ ಮಾಹಿತಿ ಸಿಕ್ಕಿತ್ತು. ಯುಎಸ್ ಜಿಯೋಲಾಜಿಕಲ್ ಸರ್ವೆ ಯುಎಸ್ಜಿಎಸ್ ಪ್ರಕಾರ, ಭೂಕಂಪದ ತೀವ್ರತೆ 5.3ರಷ್ಟು ಇತ್ತು ಹಾಗೂ ಇದರ ಕೇಂದ್ರಬಿಂದು ಪಶ್ಚಿಮ ಬಂಗಾಳದ ಟಾಕಿಯಿಂದ ಆಗ್ನೇಯಕ್ಕೆ 26 ಕಿಲೋಮೀಟರ್ ದೂರದಲ್ಲಿತ್ತು. ಆದರೆ ನ್ಯಾಷನಲ್ ಸೆಂಟರ್ ಫಾರ್ ಸೀಸ್ಮಾಲಜಿ ಎನ್ಸಿಎಸ್ 5.5 ತೀವ್ರತೆಯನ್ನು ದಾಖಲಿಸಿ, ಬಾಂಗ್ಲಾದೇಶದಲ್ಲಿ ಕೇಂದ್ರಬಿಂದು ಇದೆ ಅಂತ ಹೇಳಿದೆ. ಬೇರೆ ಸುದ್ದಿ ಸಂಸ್ಥೆಗಳು ಇದನ್ನೇ ಹೆಚ್ಚಾಗಿ ಉಲ್ಲೇಖಿಸಿವೆ. ಭೂಕಂಪನ ಸಂಸ್ಥೆಗಳು ತಮ್ಮ ಡೇಟಾವನ್ನು ಸರಿಪಡಿಸುವಾಗ, ಮೊದಲ ಹಂತದಲ್ಲಿ ಈ ತರಹದ ವ್ಯತ್ಯಾಸಗಳು ಬರೋದು ಸಹಜ. ಆರಂಭಿಕ ಕೇಂದ್ರಬಿಂದುವಿನ ಮಾಹಿತಿ ನಿಖರವಾಗಿ ಏನೇ ಇರಲಿ, ಇದರ ಪರಿಣಾಮ ಕೋಲ್ಕತ್ತಾದಾದ್ಯಂತ ತೀವ್ರವಾಗಿ ಅನುಭವಕ್ಕೆ ಬಂದಿದೆ. ಅಲ್ಲಿನ ನಿವಾಸಿಗಳು ಸೀಲಿಂಗ್ ಫ್ಯಾನ್ಗಳು ಅಲುಗಾಡಿದ್ದನ್ನು, ಪೀಠೋಪಕರಣಗಳು ನಡುಗಿದ್ದನ್ನು ಮತ್ತು ಕಿಟಕಿಗಳು ಶಬ್ದ ಮಾಡಿದ್ದನ್ನು ವಿವರಿಸಿದ್ದಾರೆ. ಎತ್ತರದ ಕಟ್ಟಡಗಳಲ್ಲಿ ಇದರ ಪರಿಣಾಮ ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸಿತ್ತು. ಅಲ್ಲಿ ಕಂಪನದ ಅನುಭವ ಇನ್ನಷ್ಟು ಹೆಚ್ಚಾಗಿರುತ್ತೆ. ಹಾಗೆಯೇ ಪಕ್ಕದ ಜಿಲ್ಲೆಗಳಿಂದಲೂ ವರದಿಗಳು ಬಂದಿವೆ. ಭೂಕಂಪದ ಕಂಪನಗಳು ದೊಡ್ಡ ಪ್ರದೇಶದಲ್ಲಿ ಹರಡಿವೆ ಅನ್ನೋದನ್ನ ಇದು ತೋರಿಸುತ್ತೆ. ಈ ಘಟನೆಯಿಂದಾಗಿ ಎಲ್ಲರಲ್ಲೂ ಒಂದು ರೀತಿಯ ಆತಂಕ ಶುರುವಾಗಿತ್ತು. ಮೊದಲ ಬಾರಿಗೆ ಭೂಕಂಪದ ಅನುಭವ ಆದವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಶುರುಮಾಡಿದ್ರು. ಖಂಡಿತ ಇದು ಕೇಳಿ. ಕೋಲ್ಕತ್ತಾ ಇರುವ ಬಂಗಾಳ ಬೇಸಿನ್ ಅಂದ್ರೆ ಇಂಡಿಯನ್ ಮತ್ತು ಯುರೇಷಿಯನ್ ಪ್ಲೇಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯೋದ್ರಿಂದ ಅಲ್ಲಿ ಭೂಕಂಪನಗಳು ಜಾಸ್ತಿ ಆಗ್ತಾನೇ ಇರುತ್ತೆ. ನಗರವು ಭೂಕಂಪ ವಲಯ 3 ಮತ್ತು ಐವಿಯರ ಹತ್ತಿರ ಇರೋದಷ್ಟೇ ಅಲ್ಲದೆ, ಅಲ್ಲಿನ ಮೃದುವಾದ ಮೆಕ್ಕಲು ಮಣ್ಣು ಕೂಡ ಈ ದುರ್ಬಲತೆಗೆ ಪ್ರಮುಖ ಕಾರಣ. ತಜ್ಞರು ಏನು ಹೇಳ್ತಾರೆ ಅಂದ್ರೆ, ಈ ಮೆಕ್ಕಲು ಮಣ್ಣು ಭೂಮಿ ನಡುಗುವಿಕೆಯನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಇದರಿಂದ ಸಾಮಾನ್ಯ ಮಟ್ಟದ ಭೂಕಂಪಗಳೂ ಕೂಡ ತುಂಬಾ ಬಲವಾಗಿ ಅನ್ನಿಸಿ, ಹೆಚ್ಚು ಅಪಾಯಕಾರಿ ಆಗುವ ಸಾಧ್ಯತೆ ಇರುತ್ತೆ. ಈ ಪ್ರದೇಶದಲ್ಲಿ ಹಿಮಾಲಯ ಮತ್ತು ಇಂಡೋ-ಬರ್ಮೀಸ್ ಪರ್ವತ ಶ್ರೇಣಿಗಳಂತಹ ಕೆಲವು ಸಕ್ರಿಯ ಪ್ಲೇಟ್ ಗಡಿಗಳು ಮತ್ತು ಭೂಮಿ ಚಲನೆಯಿಂದ ಆಗುವ ಬದಲಾವಣೆಗಳು ಹತ್ತಿರದಲ್ಲೇ ಇವೆ. ಇವೆಲ್ಲ ತೀವ್ರ ಭೂಕಂಪನ ಚಟುವಟಿಕೆ ಇರುವ ಜಾಗಗಳು. ಹಿಂದೆ ಬಂಗಾಳ ಬೇಸಿನ್ನಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಭೂಕಂಪಗಳು ಆಗಿವೆ. ಅವುಗಳಲ್ಲಿ ಕೆಲವು 7 ಅಥವಾ 8.1ಕ್ಕಿಂತಲೂ ಹೆಚ್ಚಿನ ತೀವ್ರತೆಯನ್ನು ಹೊಂದಿದ್ದವು. ಇದು ಈ ಪ್ರದೇಶಕ್ಕೆ ದೀರ್ಘಕಾಲದಿಂದ ಇರುವ ಭೂಕಂಪದ ಅಪಾಯವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. 1897ರ ಶಿಲ್ಲಾಂಗ್ ಭೂಕಂಪ, 1885ರ ಬಂಗಾಳ ಭೂಕಂಪದಂತಹ ಘಟನೆಗಳು ಮಣ್ಣು ದ್ರವ ರೂಪಕ್ಕೆ ತಿರುಗಿ ಕೋಲ್ಕತ್ತಾದಲ್ಲೂ ಕೂಡ ಭಾರೀ ನಷ್ಟ ಉಂಟುಮಾಡಿದವು. ಇತ್ತೀಚೆಗೆ ಆದ ಭೂಕಂಪದಿಂದಾಗಿ ನಬನ್ನಾ ಮತ್ತು ವಿಧಾನಸಭೆ ಸೇರಿದಂತೆ ಹಲವಾರು ಸರ್ಕಾರಿ ಕಚೇರಿಗಳ ಸಿಬ್ಬಂದಿ ಮತ್ತೆ ಭೂಮಿ ಕಂಪಿಸಬಹುದು ಅನ್ನೋ ಭಯದಿಂದ ತಮ್ಮ ಕಟ್ಟಡಗಳನ್ನ ತಾತ್ಕಾಲಿಕವಾಗಿ ಖಾಲಿ ಮಾಡಿ ಬಯಲು ಜಾಗದಲ್ಲಿ ನಿಂತಿದ್ರು. ಇದೇ ರೀತಿಯ ಸನ್ನಿವೇಶಗಳು ಸಾಲ್ಟ್ ಲೇಕ್ನಲ್ಲಿರೋ ನಗರದ ಐಟಿ ಹಬ್ನಲ್ಲೂ, ಸಾಕಷ್ಟು ಬಹುಮಹಡಿ ಅಪಾರ್ಟ್ಮೆಂಟ್ಗಳಲ್ಲೂ ಕಾಣಿಸ್ತು. ತಕ್ಷಣಕ್ಕೆ ದೊಡ್ಡ ಮಟ್ಟದ ಆಫ್ಟರ್ ಶಾಕ್ಸ್, ನಂತರದ ಕಂಪನಗಳು ಏನೂ ವರದಿಯಾಗಿಲ್ಲ ಅಂದ್ರೂ ಕೂಡ, ಮೊದಲ ಕಂಪನ ಮಾತ್ರ ಸುಮಾರು 10 ಸೆಕೆಂಡಿತ್ತು. ಆದ್ರೆ ಇದನ್ನ ಮಾತ್ರ ಆ ಭಯವನ್ನ ಮರೆಯೋಕೆ ಆಗಿಲ್ಲ. ಕೇಂದ್ರ ಸಚಿವ ಸುಕಾಂತ ಮಜುಂದಾರ್ ಅವರು ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಇದ್ದಾಗ, ಕಂಪನದ ಅನುಭವ ಆಗಿದ್ದು ಗೊತ್ತಾಗಿದ್ ಕೂಡಲೇ ಮಾತಾಡೋದನ್ನ ನಿಲ್ಲಿಸಿದ್ದು ಎಲ್ಲರ ಗಮನ ಸೆಳೆದಿದೆ. ಇದು ಆ ಘಟನೆ ಎಷ್ಟು ದಿಢೀರ್ ಮತ್ತು ತೊಂದರೆ ಕೊಡೋದು ಅನ್ನೋದನ್ನ ತೋರಿಸುತ್ತೆ. ಹೊಸದಾಗಿ ಆದ ಮತ್ತೆ ಹಿಂದೆ ಆಗಿರೋ ಅನುಭವಗಳ ಹಿನ್ನೆಲೆಯಲ್ಲಿ ಇಂತಹ ಭೂಕಂಪದ ಘಟನೆಗಳನ್ನ ಎದುರಿಸಲು ಜನರಲ್ಲಿ ಮತ್ತೆ ಸರ್ಕಾರಿ ಸಂಸ್ಥೆಗಳಲ್ಲಿ ಎಷ್ಟೊಂದು ಜಾಗೃತಿ ಮತ್ತೆ ಸಿದ್ಧತೆ ಇದೆ ಅನ್ನೋದನ್ನ ಈ ವೇಗದ ಸ್ಥಳಾಂತರದ ಪ್ರಯತ್ನಗಳು ತೋರಿಸ್ತಾ ಇವೆ. ಭಾರತ-ಬಾಂಗ್ಲಾದೇಶ ಗಡಿ ಪ್ರದೇಶದಲ್ಲಿ ಮತ್ತು ವಿಶಾಲ ಬಂಗಾಳ ಬೇಸಿನ್ನಲ್ಲಿ ಪದೇ ಪದೇ ಭೂಕಂಪಗಳು ಬರ್ತಾ ಇರೋದು, ಕೋಲ್ಕತ್ತಾ ಮತ್ತು ಬೇರೆ ಅಪಾಯದಲ್ಲಿರೋ ಪ್ರದೇಶಗಳಲ್ಲಿ ಗಟ್ಟಿಮುಟ್ಟಾದ ನಗರ ಯೋಜನೆ ಮತ್ತು ಭೂಕಂಪ ನಿರೋಧಕ ಕಟ್ಟಡ ನಿಯಮಗಳನ್ನ ಪಾಲಿಸೋದು ಎಷ್ಟು ಮುಖ್ಯ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಈ ನಗರ ಭೂಕಂಪದ ಅಪಾಯಕ್ಕೆ ಸಿಲುಕುವ ಸಾಧ್ಯತೆ ಬರೀ ಅದರ ಭೌಗೋಳಿಕ ರಚನೆಯಿಂದ ಮಾತ್ರವಲ್ಲದೆ, ದಟ್ಟ ಜನಸಂಖ್ಯೆ ಮತ್ತು ಹಳೆಯ ಕಟ್ಟಡಗಳ ಹೆಚ್ಚಳದಿಂದಲೂ ಇದೆ. ಅಧಿಕಾರಿಗಳು ಆ ಪ್ರದೇಶದಲ್ಲಿ ಭೂಕಂಪನ ಚಟುವಟಿಕೆಗಳನ್ನ ನಿರಂತರವಾಗಿ ಗಮನಿಸ್ತಾ ಇದ್ದಾರೆ. ಜೊತೆಗೆ ನಿವಾಸಿಗಳಿಗೆ ಸಿದ್ಧತೆ ಮತ್ತು ಸುರಕ್ಷತಾ ಪಾಲಿಸಬೇಕು ಅಂತ ಸೂಚನೆಗಳನ್ನ ಕೊಟ್ಟಿದ್ದಾರೆ. 2026ರ ಫೆಬ್ರವರಿ 27ರಂದು ಸಂಭವಿಸಿದ ಭೂಕಂಪ, ಭಾರತ ಉಪಖಂಡದಲ್ಲಿ ಸದಾ ಕ್ರಿಯಾಶೀಲವಾಗಿರೋ ಟೆಕ್ಟೋನಿಕ್ ಶಕ್ತಿಗಳ ಬಗ್ಗೆ ಮತ್ತೊಮ್ಮೆ ನೆನಪಿಸುತ್ತೆ.
ಬಂಗಾಳ ಬೇಸಿನ್ನ ಸೀಸ್ಮೋಟೆಕ್ಟೋನಿಕ್ಸ್ ಬಗ್ಗೆ ನಿರಂತರವಾಗಿ ನಡೀತಾ ಇರೋ ಸಂಶೋಧನೆಗಳು, ಈ ನೈಸರ್ಗಿಕ ವಿದ್ಯಮಾನಗಳಿಂದ ಬರೋ ಅಪಾಯಗಳನ್ನು ಅರ್ಥಮಾಡಿಕೊಳ್ಳುವುದಕ್ಕೆ ಮತ್ತು ಅವುಗಳನ್ನು ಕಡಿಮೆ ಮಾಡುವುದಕ್ಕೆ ನಿರ್ಣಾಯಕ ಮಾಹಿತಿ ನೀಡುತ್ತೆ. ಅದರಲ್ಲೂ ಈ ಜಲಾನಯನ ಪ್ರದೇಶದ ಭೂವೈಜ್ಞಾನಿಕ ಗುಣಲಕ್ಷಣಗಳಿಂದಾಗಿ ನೆಲದ ಕಂಪನ ಹೇಗೆ ಹೆಚ್ಚಾಗುತ್ತೆ ಅನ್ನೋದರ ಬಗ್ಗೆ ಇದು ನಿರ್ದಿಷ್ಟ ಮಾಹಿತಿ ಕೊಡುತ್ತೆ.